ಇದರ ಮಧ್ಯೆ ಅಸಮಾಧಾನದ ಪರ್ವ ಶುರುವಾಗಿದೆ. ವ್ಯಕ್ತಪಡಿಸಿದ ಕಾಂಗ್ರೆಸ್ನ ಈಗಿರುವಂತ ಶಾಸಕರ ಪೈಕಿ, ಮುಸ್ಲಿಂ ಶಾಸಕರ ಪೈಕಿ ಸೀನಿಯರ್ ಮೋಸ್ಟ್ ಯಾರು ಅಂತ ಕೇಳಿದ್ರೆ ಅದು ತನ್ವೀರ್ ಸೇಠ್. ಆದ್ರೆ ತನ್ವೀರ್ ಸೇಠ್ಗೆ ಅವಕಾಶ ಸಿಕ್ಕಿಲ್ಲ. ಇದು ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ನರಸಿಂಹರಾಜ ಕ್ಷೇತ್ರದ ಶಾಸಕ, 6 ಬಾರಿ MLA ತನ್ವೀರ್ ಸೇಠ್, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಅವಕಾಶ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ. ಇದು ನಿರಾಶಾದಾಯಕ ಮಂತ್ರಿಮಂಡಲ, ಪ್ರಾಮಾಣಿಕತೆಗೆ ಗೌರವ ಸಿಕ್ಕಿಲ್ಲ ಅಂತ ತನ್ವೀರ್ ಸೇಠ್ ಅಸಮಾಧಾನ ವ್ಯಕ್ತಪಡಿಸಿದ. ಮುಸ್ಲಿಂ ಶಾಸಕರ ಪೈಕಿ ಸೀನಿಯರ್ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ನಲ್ಲಿ ಅದು ತನ್ವೀರ್ ಸೇಠ್. 5 ಸಲ ಗೆದ್ದಂತ UT ಖಾದರ್, ಜಮೀರ್ ಅಹಮದ್ ಖಾನ್, 2 ಸಲ ಗೆದ್ದಂತ ಒಮ್ಮೆ MLC ಒಮ್ಮೆ ಶಾಸಕರಾದಂತ ರಿಜ್ವಾನ್ ಅರ್ಷದ್ ಅವಕಾಶ ಪಡ್ಕೊಂಡಿದ್ದಾರೆ. ತನ್ವೀರ್ ಸೇಠ್ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಅವರು ಸಿಟ್ಟಾಗಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. 136 ಸ್ಥಾನ ಗೆದ್ದಿರುವಂಥ ಕಾಂಗ್ರೆಸ್ಸು ಒಂದು ಸುಭದ್ರ ಸರ್ಕಾರ ಕೊಡುವಂಥದ್ರಲ್ಲಿ ನಾವೆಲ್ಲರೂ ಮುಂದಾಗಿದ್ದೀವಿ. ನನಗೆ ವರಿಷ್ಠರು, ನಮ್ಮ ರಾಜ್ಯದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜಿವಾಲಾ ಅವರು ಕೂಡ 2.5 ವರ್ಷ ಸೂತ್ರನ ನಾವು ಮಾಡಿದ್ದೇವೆ. ಮುಂದೆ ನಿಮಗೆ ಅನುಕೂಲ ಆಗುತ್ತೆ, ಯಾವ ನಿಗಮ ಬೇಕಾದರೂ ನಿಮಗೆ ಇವತ್ತೇ ನಾನು ಘೋಷಣೆ ಮಾಡ್ತೀನಿ ಅಂದರು. ನಾನು ಯಾವುದೇ ನಿಗಮ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಸರ್. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಮೇಲೆ ನಂಬಿಕೆ ಇದೆ, ಪಕ್ಷ ನನಗೆ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಆ ಸಂದರ್ಭದಲ್ಲೇ ಹೇಳಿದ್ದೆ. ನನಗೆ ಅವರು ಭರವಸೆ ಕೊಟ್ಟಿದ್ದರು. ಸೊ ಆ ನಂತರ ನಾನು ಅವ್ರನ್ನ ಭೇಟಿಯಾಗಬೇಕಾಗಿತ್ತು. ನಾನು ಒಂದು ಸತಿ ಭೇಟಿಯಾಗಿರುವಂಥದ್ದು ಎಲ್ಲ ವರಿಷ್ಠರನ್ನ ಭೇಟಿಯಾಗಿದ್ದು. ನನಗೆ ನ್ಯಾಯ ಸಿಕ್ಕುತ್ತೆ ಅನ್ನೋದು ಒಂದು ಕಡೆಗೆ ವಿಶ್ವಾಸ ಇತ್ತು. ಆ ವಿಶ್ವಾಸ ಹುಸಿಯಾಗಿ ಪರಿವರ್ತನೆ ಆಗಿದೆ. 136 ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಈ ಬಾರಿ ಮಂತ್ರಿ ಆಗ್ತೀನಿ ಎನ್ನುವಂತ ನಿರೀಕ್ಷೆಯಲ್ಲಿದ್ದರು. ಹಿರಿತನವನ್ನ ಮುಂದಿಟ್ಟು ಅವರು ಅವಕಾಶವನ್ನ ಕೇಳಿದರು. ಮುಸ್ಲಿಂ ಸಮುದಾಯಕ್ಕೆ ಅವಕಾಶ ಕೊಡಬೇಕು ಅಂತಾದರೆ ಹಿರಿತನದ ಕೋಟಾದಡಿಯಲ್ಲಿ ನನಗೆ ಕೊಡಬೇಕು, ನಾನೇ ಸೀನಿಯರು, 6 ಬಾರಿ MLA ನಾನು, ನನಗೆ ಅವಕಾಶ ಸಿಗಬೇಕು ಅಂತ ಅವ್ರು ಹೇಳಿದ್ರು. ಆದರೆ ಅವಕಾಶ ಸಿಗಲಿಲ್ಲ. ಜಮೀರ್ ಅವರಿಗೆ ಅವಕಾಶ ಸಿಕ್ಕಿದೆ. ಅದೇ ಸಿಟ್ಟು ತನ್ವೀರ್ ಸೇಠ್ ಅವರ ಬಾಯಲ್ಲಿ ಬರ್ತಾ ಇರೋದು, ಅದೇ ಸಿಟ್ಟನ್ನು ಅವರು ಪ್ರದರ್ಶಿಸ್ತಾ ಇದ್ದಾರೆ. ಪಕ್ಷ ವಿರೋಧಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿಲ್ಲ. 136 ಸ್ಥಾನ ಗೆದ್ದಿರುವಂಥ ಕಾಂಗ್ರೆಸ್ಸು ಒಂದು ಸುಭದ್ರ ಸರ್ಕಾರ ಕೊಡುವಂಥದ್ರಲ್ಲಿ ನಾವೆಲ್ಲರೂ ಮುಂದಾಗಿದ್ದೀವಿ. ನನಗೆ ವರಿಷ್ಠರು, ನಮ್ಮ ರಾಜ್ಯದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜಿವಾಲಾ ಅವರು ಕೂಡ
ಎರಡೂವರೆ ವರ್ಷ ಸೂತ್ರನ ನಾವು ಮಾಡಿದ್ದೇವೆ. ಮುಂದೆ ನಿಮಗೆ ಅನುಕೂಲ ಆಗುತ್ತೆ. ಯಾವ ನಿಗಮ ಬೇಕಾದರೂ ನಿಮಗೆ ಇವತ್ತೇ ನಾನು ಘೋಷಣೆ ಮಾಡ್ತೀನಿ ಅಂದರು. ನಾನು ಯಾವುದೇ ನಿಗಮ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಸರ್. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷದ ಮೇಲೆ ನಂಬಿಕೆ ಇದೆ. ಪಕ್ಷ ನನಗೆ ಕೈ ಹಿಡಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.